ಸರ್ಕಾರನು ಹೇಗೆ ಅಂತಂದ್ರೆ ಮುಷ್ಕರ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರೆ ತಲೆ ಕೆಡಿಸ್ಕೊಳ್ಳೋದು. ಮಾಡ್ತೀರಾ, ಮಾಡಿ ನೋಡೋಣ ಅನ್ನೋದು. ಮಾಡಕ್ಕೆ ಶುರು ಮಾಡಿದ್ಮೇಲೆ ಬನ್ನಿ ಅಂತ ಹೇಳಿ ಸಭೆ ಕರೆಯೋದು. ಅಲ್ಲಿವರೆಗೂ ಏನು ಮಾಡ್ತಿರ್ತಾರಂತ ನಂಗೆ ಅರ್ಥ ಆಗಲ್ಲ. ಲಾರಿ ಅಸೋಸಿಯೇಷನ್ ಜೊತೆಗಿನ ಸಾರಿಗೆ ಸಚಿವರ ಸಭೆ ವಿಫಲವಾಗಿದೆ. ಮೊದಲ ಸುತ್ತಿನ ಸಂಧಾನ ಸಭೆ ಈಗ ವಿಫಲವಾಗಿರೋದು. ಇದನ್ನ ಒಂದು ವಾರದ ಹಿಂದಿನ ಆರಂಭ ಮಾಡಿದ್ರೆ ಏನಾಗಿರೋದು ನಿಮಗೆ? ಈಗ ಮುಖ್ಯಮಂತ್ರಿಗಳ ಜೊತೆಗೆ ಮತ್ತೊಂದು ಸುತ್ತಿನ ಸಭೆಯಂತೆ ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಸಿಎಂ ಜೊತೆಗಿನ ಸಭೆ ಸಕ್ಸಸ್ ಆಗುತ್ತಾ? ಮುಷ್ಕರ ವಾಪಸ್ ತಗೊಳ್ತಾರಾ ಅಥವಾ ಮುಂದುವರಿಸ್ತಾರಾ? ಅವರ ಬೇಡಿಕೆಗಳನ್ನು ಈಡೇರಿಸೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗತ್ತಾ? ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಸಾರಿಗೆ ಸಚಿವರ ಜೊತೆಗೆ ನಡೀತು, ಅದು ವಿಫಲವಾಗಿತ್ತು. ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋಯಿಂದ ಮಾರುತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾರುತಿ, ಈಗ ಈ ವಿಚಾರದಲ್ಲಿ ಸರ್ಕಾರ ಒಂದು ವಾರದಿಂದನೇ ಈ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಂಡು ಅವ್ರ ಜೊತೆಗೆ ಮಾತುಕತೆಗೆ ಮುಂದಾಗಿದ್ದಿದ್ರೆ ಈ ಮುಷ್ಕರ ನಡೆಯುವಂಥ ಅವಶ್ಯಕತೆ ಏನಿರಲಿಲ್ಲ. ಬೆಂಕಿ ಹತ್ತಿದಾಗೆ ಗಡ್ಡಕ್ಕೆ ಬೆಂಕಿ ಹತ್ತಿದಾಗಲೇ ಬಾವಿ ತೋಡೋ ಕೆಲಸ ಸರ್ಕಾರ ಮಾಡುತ್ತೆ ಅನ್ನೋದಕ್ಕೆ ಇದೇ ನಿದರ್ಶನ ಅಂತ ಕಾಣಿಸುತ್ತೆ. ಖಂಡಿತ ಅರುಣ್, ಸರ್ಕಾರಕ್ಕೆ ಈ ಹಿಂದೆನೇ ಅಂದರೆ ಕಳೆದ ವಾರದ ಹಿಂದೆನೇ ಲಾರಿ ಮಾಲೀಕರ ಸಂಘದವರು ಒಂದು ಮುಷ್ಕರದ ಕರೆಯನ್ನು ಎಚ್ಚರಿಕೆ ಕೊಟ್ಟಿದ್ದರು. 14ನೇ ತಾರೀಕು ರಾತ್ರಿವರೆಗೂ ನಾವು ಕಾದು ನೋಡ್ತೀವಿ. 14ನೇ ತಾರೀಕು ರಾತ್ರಿವರೆಗೂ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸೋದಕ್ಕೆ ಮುಂದಾಗಲಿಲ್ಲ ಅಂದರೆ ನಾವು 14ನೇ ತಾರೀಕು ಮಧ್ಯರಾತ್ರಿಯಿಂದನೇ ಪ್ರತಿಭಟನೆಗೆ ಮುಂದಾಗ್ತೀವಿ, ಲಾರಿಗಳನ್ನು ನಿಲ್ಲಿಸಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದರು. ಪ್ರತಿಭಟನೆ ರಾತ್ರಿಯಿಂದ ಶುರು ಆಗಿರುವಂಥದ್ದು. ಪ್ರತಿಭಟನೆ ಶುರು ಆಗ್ತಿದ್ದಾಗೆ ಇವತ್ತು ಮಧ್ಯಾಹ್ನ ಸಾರಿಗೆ ಸಚಿವರು ಸಭೆಯನ್ನು ಕರೆದು ಮುಷ್ಕರಕ್ಕೆ ಮುಂದಾಗಿರುವಂತಹ ಲಾರಿ ಮಾಲೀಕರನ್ನು ಕರೆದು ಮನವೊಲಿಸುವಂಥ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಸಾರಿಗೆ ಏನು ಪ್ರಮುಖ ಬೇಡಿಕೆಗಳಿಟ್ಟಿದ್ರು, ಆ ಬೇಡಿಕೆಗಳಲ್ಲಿ ಮುಖ್ಯವಾಗಿ ಡೀಸೆಲ್ ಬೆಲೆ ಇಳಿಕೆ ಮಾಡಬೇಕು ಮತ್ತು ಟೋಲ್ಗಳ ಬೆಲೆಯನ್ನು, ರಾಜ್ಯ ಸರ್ಕಾರ ವಿಧಿಸಿರುವಂತಹ ಟೋಲ್ ಬೆಲೆ ಏನಿದೆ ಅದನ್ನು ಹಿಂಪಡಿಬೇಕು ಅನ್ನೋದು ಪ್ರಮುಖ ಬೇಡಿಕೆ. ಎರಡೂ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳೇ ಅದನ್ನು ನಿರ್ಧಾರ ಕೈಗೊಳ್ಳಬೇಕು, ನನ್ನ ಕೈಯಲ್ಲಿ ಅಧಿಕಾರ ಇಲ್ಲ ಅಂತ ಈಗ ಸಾರಿಗೆ ಸಚಿವರು ಯಾರು ಪ್ರತಿಭಟನೆ ಭಾಗಿಯಾಗಿರುವಂಥ ಲಾರಿ ಮಾಲೀಕರನ್ನು ಕರೆದು ಅವರನ್ನು ಮಾತುಕತೆ ನಡೆಸಿದ್ದಾರೆ. ಮಾತುಕತೆಯಲ್ಲಿ ಪ್ರಥಮ ಹಂತದಲ್ಲಿ ವಿಫಲ ಆಗಿರುವಂಥದ್ದು. ಮುಖ್ಯಮಂತ್ರಿಗಳ ಜೊತೆಗೆ ನೇರವಾಗಿ ಭೇಟಿಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲೇ ನಿಮ್ಮ ಬೇಡಿಕೆಯನ್ನು ಹೇಳಿ ಅಲ್ಲಿ ಮುಖ್ಯಮಂತ್ರಿಗಳು ಯಾವ ನಿರ್ಧಾರ ಕೈಗೊಳ್ತಾರ ಕಾದು ನೋಡಿ ಅಂತ ಹೇಳಿರುವಂಥದ್ದು. ಈಗ 5:15 ಈಗಷ್ಟೇ 5:15 ಸಮಯ ನಿಗದಿಯಾಗಿರುವಂಥದ್ದು. ಕಾವೇರಿ ನಿವಾಸದಲ್ಲಿ ಸಿಎಂ ಜೊತೆಗೆ ಲಾರಿ ಮಾಲೀಕರ ಸಂಘದವರು ಸಭೆಯಲ್ಲಿ ಭಾಗಿಯಾಗ್ತಾರೆ. ಅವರ ಪ್ರಮುಖ ಬೇಡಿಕೆ ರಾಜ್ಯ ಸರ್ಕಾರದ ಮುಂದೆ ಇಟ್ಟಿರೋದು ಡೀಸೆಲ್ ಬೆಲೆ ಇಳಿಕೆ ಆಗುವವರೆಗೂ ನಾವು ಹೋರಾಟವನ್ನು ಕೈ ಬಿಡಲ್ಲ ಅಂತ. ಈಗ ಸಿಎಂ ಅದಕ್ಕೆ ಯಾವ ನಿರ್ಧಾರ ಕೈಗೊಳ್ತಾರೆ, ಸಿಎಂ ಜೊತೆಗೆ ಸಭೆಯಲ್ಲಿ ಲಾರಿ ಮಾಲೀಕರ ಸಂಘದವರು ಯಾವ ನಿರ್ಣಯಕ್ಕೆ ಬರ್ತಾರೆ ಕಾದು ನೋಡಬೇಕಿದೆ. ಈ ಹಿಂದೆನೇ ಬೇಡಿಕೆಗಳನ್ನು ಯಾವುದಿದೆ ಅಂತಾರೆ ಸರ್ಕಾರದ ಮುಂದೆ ಇಟ್ಟಿದ್ರು, ಸರ್ಕಾರಕ್ಕೆ ಗಡುವು ಕೂಡ ನೀಡಿದರು. ಸರ್ಕಾರ ಇದರ ಬಗ್ಗೆ ಚಿಂತನೆ ಕೂಡ ನಡೆಸಿರಲಿಲ್ಲ. ಈಗ ಪ್ರತಿಭಟನೆ ಕಾವು ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ನಾಳೆಯಿಂದ ಹೆಚ್ಚಿನ ಪ್ರತಿಭಟನೆ ಮಾಡ್ತೀವಿ, ಪ್ರತಿಯೊಂದು ಲಾರಿಗಳನ್ನು ನಿಲ್ಲಿಸಿ ನಾವು ಹೋರಾಟ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆ ನೀಡಿದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ಸಿಎಂಎ ಮುಂದೆ ಬಂದು ಪ್ರತಿಭಟನಾಕಾರನ ಕರೆದು ಸಭೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸಭೆಯ ನಂತರದಲ್ಲಿ ಯಾವ ನಿರ್ಧಾರಕ್ಕೆ ಲಾರಿ ಮಾಲೀಕರು ಬರ್ತಾರೆ ಕಾದು ನೋಡಬೇಕಿದೆ ಅರುಣ್. ಓಕೆ ಮಾರುತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.